ಸರ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ. ನೀವು ಯಾವ ಕಾರಣಕ್ಕೆ ರಿಜಿಸ್ಟರ್ ಮಾಡ್ಕೊಂಡ್ರಿ, ಯಾವಾಗ ರಿಜಿಸ್ಟರ್ ಮಾಡ್ಕೊಂಡ್ರಿ? ಈ RSSನ ಸಂಸ್ಕಾರವಂತರು ಅಂದರೆ ಈ ದೇಶ, ಧರ್ಮ, ಧರ್ಮ ರಕ್ಷಣೆ, ಗೋವು, ಗೋವಿನ ರಕ್ಷಣೆ, ಗೋಭಕ್ತಿ ಇದೆಲ್ಲದರ ಸಂಸ್ಕಾರವನ್ನು ನಾವು ಪಡೆದಿದ್ದೀವಿ ಅಂತ ಹೇಳ್ಕೊಳ್ತಾ ಇರುವಂತಹ ಮತ್ತು RSSನ ರಾಜಕೀಯ ಮುಖವಾಡ ಆಗಿರುವಂತಹ BJP ಅವರು ಮಾಡ್ತಾ ಇರುವಂತಹ ಅಕ್ರಮಗಳು, ಭ್ರಷ್ಟಾಚಾರಗಳು, ಅನೀತಿಗಳು ಈ ವಿಚಾರಗಳ ವಿರುದ್ಧ ನಾನು 2013ನೇ ಇಸವಿಯಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದೆ. ಅವರ ದ್ವಂದ್ವ ನಿಲುವು, ಅವರ ನಡೆನುಡಿ ಏನು, ಅವರು ಹೇಳೋದೇನು, ಮಾಡುವುದೇನು, ಇದರ ವಿರುದ್ಧ ನಾನು ಒಂದು ಪ್ರಕಟಣೆ ಕೊಟ್ಟು BJPಯವರಂಥ ನೀಚರಿಗೆ RSS ಸಂಸ್ಕಾರ ಪಡೆದಿದ್ದಂತಹ ಇವರು ಪ್ರಾಮಾಣಿಕರಾಗಿದ್ದರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ. ಆ ಶೀರ್ಷಿಕೆ ಹೀಗಿತ್ತು: ಕರ್ನಾಟಕ ರಾಜ್ಯ BJPಯ ಪ್ರಮುಖರು RSS ಸಂಸ್ಕಾರ ಪಡೆದಿದ್ದಲ್ಲಿ ಆತ್ಮಸಾಕ್ಷಿಯಿಂದ ಉತ್ತರಿಸಿ ಅಂತ ಬಹಿರಂಗವಾದ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದೆ. ಅದಕ್ಕೆ ಅವರು ನನ್ನ ಮೇಲೆ ಕೇಸ್ ಹಾಕ್ತಾರೆ, ಇಂಜೆಕ್ಷನ್ ಕೇಳ್ತಾರೆ, ಹನುಮೇಗೌಡರ ಅಭಿವ್ಯಕ್ತ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಿ ಅಂತ ಕೋರ್ಟಿಗೆ ಹೋಗ್ತಾರೆ. ಅವರು ನನ್ನ ಅಭಿವ್ಯಕ್ತ ಸ್ವಾತಂತ್ರ್ಯಕ್ಕೇನು ಕಡಿವಾಣ ಹಾಕ್ಲಿಕ್ಕೆ ಬರೋದಿಲ್ಲ, ಹಾಗಾಗಿ ಅದು ಡಿಸ್ಮಿಸ್ ಆಗತ್ತೆ. ಅದನ್ನು ನಾನು ಮತ್ತೆ ಮುಂದುವರಿಸಿದಾಗ ನಾನು ಅಂದರೆ ಕಾಸ್ಟನ್ನು ಕೇಳ್ತೀನಿ. ನನ್ನ ಸಮಯ, ಶ್ರಮ, ನನಗೆ ಅವಮಾನ ಮಾಡಿದ್ದಾರೆ ಅನ್ನುವಂಥ ಒಂದು ಇದನ್ನು ಇಟ್ಕೊಂಡು BJPಯ ರಾಜ್ಯದ ಅಧ್ಯಕ್ಷರ ಮೇಲೆ ನಾನೊಂದು ಕೇಸ್ ಹಾಕ್ತೀನಿ. ಆ ಕೇಸ್ ಹಾಕಿದಾಗ BJPಯ ಪ್ರಮುಖರು ಮತ್ತು ಅದಕ್ಕಿಂತಲೂ RSSನ ಅಪ್ಪ ಮಕ್ಕಳು ಎಲ್ಲರೂ ಸಂಸ್ಕಾರವಂತರು ಅಂತಹ ಒಂದು ಅಡ್ವೊಕೇಟ್, ಅಂಥ ಪರಿವಾರದ ಒಬ್ಬ ಅಡ್ವೊಕೇಟ್ ನನ್ನನ್ನು ಕ್ರಾಸ್ ಎವಿಡೆನ್ಸ್ ಕೋರ್ಟ್ನಲ್ಲಿ ಕ್ರಾಸ್ ಮಾಡಬೇಕಾದ್ರೆ ಕೇಳ್ತಾರೆ, ಹನುಮೇಗೌಡ್ರೆ RSS, BJP ಇದೆಲ್ಲವೂ ಕೂಡ ನಿಮ್ಮ ಈ ಮೊಕದ್ದಮೆಯಲ್ಲಿದೆ. ಹಾಗಿದ್ದರೆ ನೀವು RSSಗೆ ಸಂಬಂಧಪಟ್ಟಂತಹ ಯಾವುದಾದರೂ ದಾಖಲೆಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಆವಾಗ ನನ್ನ ಮನಸ್ಸಿಗೆ ಅನಿಸುತ್ತೆ, ನೀವೇ ದೊಡ್ಡ ಬೇನಾಮಿಗಳು, ನನ್ನನ್ನು ದಾಖಲೆ ಕೇಳ್ತಾ ಇದ್ದೀರಾ, ಇರಲಿ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲ ಅಂತ ಎಲ್ಲ ಉತ್ತರ ಕೊಡ್ತೀನಿ. ಎಲ್ಲ ಮುಗಿಯುತ್ತೆ. ಆಮೇಲೆ ಹೇಳ್ತೀನಿ, ಇಲ್ಲಿವರೆಗೂ ಇದ್ದಿದ್ದಲ್ಲ, ಇನ್ನು ಮುಂದೆ ನೋಡಿ ಆಟ ತೋರಿಸ್ತೀನಿ ಅಂತ ಹೇಳಿ ಅವತ್ತು ಆ ಕ್ರಾಸ್ ಎವಿಡೆನ್ಸ್ ಆಗತ್ತೆ. ಏನು ಸಂಘ ಪರಿವಾರದ ಅಂದರೆ RSSನ ಸಂಘ ಪರಿವಾರದ ಒಬ್ಬ ವ್ಯಕ್ತಿ, ಆತ ಅಧಿವಕ್ತಾ ಪರಿಷತ್ನ ಕರ್ನಾಟಕ ರಾಜ್ಯದ ಪ್ರಮುಖನೂ ಹೌದು, ಆತ ನನಗೆ ಈ ಪ್ರಶ್ನೆ ಮಾಡಿರ್ತಾನೆ. ಅದಾದ ಮೇಲೆ ನಾನು RSSನ್ನು ರಿಜಿಸ್ಟರ್ ಮಾಡಿಸ್ತೀನಿ. ಅಂದರೆ ಮಾಡಿಸ್ಲಿಕ್ಕೆ ಕಾರಣ ಆಗೋದಕ್ಕೆ ಕಾರಣ ಮತ್ತೊಂದೇನು ಅಂತಂದರೆ RSSನ ಸಂಸ್ಕಾರ ಅಲ್ಲ, ಅದು ಕುಸಂಸ್ಕಾರ. ಅವ್ರದ್ದು ನೀತಿ ಅಲ್ಲ, ಅವ್ರದ್ದು ಅನೀತಿ. ಅವ್ರದ್ದು ನ್ಯಾಯ ಅಲ್ಲ, ಅನ್ಯಾಯ. ಧರ್ಮ ಅಲ್ಲ, ಅದು ಅಧರ್ಮ. ಹೀಗೆ ಎಲ್ಲವೂ ಕೂಡ ಹೇಳುವುದಕ್ಕೆ ತದ್ವಿರುದ್ಧವಾಗಿರುವಂತಹ RSSನ ಕುಸಂಸ್ಕಾರದ ಮತ್ತು ಅವರ ನಡೆನುಡಿಯ ದ್ವಂದ್ವಗಳ ವಿರುದ್ಧ ನಾನು ಸಂಘವನ್ನು ರಿಜಿಸ್ಟರ್ ಮಾಡಿಸಿದ್ದೆ.